ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ನೀವೆಲ್ಲರೂ ತುಂಬ ಇಷ್ಟಪಡೋ ಒಂದು ಸ್ಪೆಷಲ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ಬನ್ನಿ, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಲೇ ಬರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಆ ಜ್ಯೂಸ್ ಯಾವುದು ಅಂದರೆ ನೋಡ್ತಾ ಇದ್ದೀರಾ ಇಲ್ಲಿ ಫ್ರೂಟು, ಇದು ರಾಮಫಲ ಫ್ರೂಟು. ನೀವೆಲ್ಲರೂ ನೋಡಿರ್ತೀರ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದಿದೆ ಈ ಹಣ್ಣು. ಈ ರೀತಿ ಹಣ್ಣಾಗಿರುವ 2 ರಾಮಫಲ ಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಈ ರಾಮಫಲ ಹಣ್ಣನ್ನು ನಾವು ಡೈರೆಕ್ಟಾಗಿ ಬ್ಲೆಂಡ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದರೆ ಇದರಲ್ಲಿ ಹೆಚ್ಚು ಸೀಡ್ಸ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಬ್ಲೆಂಡ್ ಮಾಡೋಕ್ಕೆ ಬರೋಲ್ಲ. ಈ ರೀತಿ ನಾವು ಸೀಡ್ಸ್ನೆಲ್ಲ ರಿಮೂವ್ ಮಾಡ್ಕೋಬೇಕು. ಸೀಡ್ಸ್ನ ರಿಮೂವ್ ಮಾಡಿಕೊಂಡು ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಬನ್ನಿ, ಹಾಗಿದ್ರೆ ಬ್ಲೆಂಡ್ ಮಾಡಲಾರ್ದೆ ಯಾವ ರೀತಿ ಜ್ಯೂಸ್ ಮಾಡೋದು ಅಲ್ವಾ? ಈ ರೀತಿಯಾಗಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪಲೇ ಹಾಲನ್ನು ಸೇರಿಸ್ಕೋಬೇಕು. ಹಾಲು ಹಾಕಿದಾಗ ಅದು ಸಾಫ್ಟ್ ಆಗುತ್ತಲ್ಲ, ಆಗ ಚೆನ್ನಾಗೇ ತನ್ನಲ್ಲಿರ್ತಕ್ಕಂತಹ ರಸವನ್ನು ಅದೇ ಬಿಡ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್ಲು ಜ್ಯೂಸ್ ಮಾಡೋದು, ಯಾವುದೇ ಬ್ಲೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಈ ರಾಮಫಲ ಹಣ್ಣನ್ನು ಡಯಾಬಿಟಿಸ್ ಇದ್ದವರು ಕೂಡ ಬ್ಯಾಲೆನ್ಸ್ ಫ್ರೂಟಾಗಿ ತಿನ್ಬೋದು. ಹಾಗೆ ಡಯಟ್ ಮಾಡೋರು ಕೂಡ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ನಾವು ಈ ಜ್ಯೂಸ್ಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತಿದ್ದೀವಿ, ಆದರೆ ಈ ಡಯಟ್ ಮಾಡೋ ಅಂಥವ್ರು ಅಥವಾ ಡಯಾಬಿಟಿಸ್ ಇದ್ದವರು ಸಕ್ಕರೆಯನ್ನು ಸ್ಕಿಪ್ ಮಾಡಿ ಈ ಜ್ಯೂಸನ್ನು ಮಾಡ್ಕೊಳ್ಳಿ. ಇದು ಜ್ಯೂಸಲ್ಲ, ಒಂದು ರೀತಿ ಅಮೃತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ರಾಮಫಲ ಫ್ರೂಟು. ನೋಡಿ, ಈ ರೀತಿಯಾಗಿ ಸೀಡ್ಸನ್ನು ಚೆನ್ನಾಗೇ ರಿಮೂವ್ ಮಾಡ್ಕೊಂಡಿದ್ದೀವಿ. ಈ ರೀತಿ ನೀವು ಸೀಡ್ಸ್ನ ರಿಮೂವ್ ಮಾಡ್ಕೋಬೇಕು. ಈಗ ಮತ್ತೊಂದು ರಾಮಫಲ ಹಣ್ಣನ್ನು ತೊಗೊಂಡು ಎಲ್ಲ ಹಣ್ಣನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ ನೋಡಿ ಹಣ್ಣು, ಇದರಲ್ಲಿ ಅಷ್ಟು ಸೀಡ್ಸ್ ಇಲ್ಲ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಈ ಹಣ್ಣು ಸೀಸನಲ್ ಫ್ರೂಟು, ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ಸಿಗುವಂತಹ ಫ್ರೂಟು. ಇಂಥ ಟೈಮಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಸೇವಿಸಿ ಆರೋಗ್ಯನೂ ಕೂಡ ಚೆನ್ನಾಗಿಟ್ಕೋಬೋದು. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಚರ್ಮದ ಕಾಂತಿಗೆ, ಕೂದಲ ಆರೈಕೆಗೂ ಸಹ ತುಂಬಾ ಉಪಯುಕ್ತವಾಗಿದೆ. ಒಟ್ಟಾರೆ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಈ ಹಣ್ಣನ್ನು ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಮೈಂಡ್ ರೀಫ್ರೆಶ್ ಆಗಿರುತ್ತೆ ಅಲ್ವಾ? ನೋಡಿ, ಈಗ ಎಲ್ಲನೂ ಕೂಡ ಚೆನ್ನಾಗಿ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಈ ರೀತಿ ರಸವನ್ನು ತೆಕ್ಕೊಂಡಾಗಿದೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ಲು, ಬೇಗನೆ ಆಗೋಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಹಾಗೆ ಕ್ಯಾನ್ಸರ್ಗೂ ಕೂಡ ಇದೊಂದು ರಾಮಬಾಣ ಫ್ರೂಟು. ನೋಡಿ, ಇಲ್ಲಿ ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ ಆಗಲೇ, ಡಯಾಬಿಟಿಸ್ ಇದ್ದವರು, ಡಯಟ್ ಮಾಡೋರು ಸಕ್ಕರೆಯನ್ನು ಹಾಕ್ಕೊಳ್ದೇ ಇದ್ರೂ ಹಾಗೆ ಸೇವಿಸೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಸಕ್ಕರೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇಲ್ಲಿ ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಸಕ್ಕರೆ ಕರಗೋವರೆಗೂ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಸಾಕು, ನಮಗೆ ಒಂದು ಒಳ್ಳೆ ಜ್ಯೂಸು ನಮಗೆ ಪಟಾಪಟ್ ಅಂತ ಆಗೋಗ್ಬಿಡುತ್ತೆ. ಇಷ್ಟು ರುಚಿಯಾಗಿ ನಾವು ಮಾಡ್ಕೋಬೇಕಲ್ವ, ಹಾಗಾಗಿ ಇಷ್ಟೆಲ್ಲ ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಕೊಂಡಿರ್ತೀನಿ, ಅಂಥ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟೇ, ಎಷ್ಟು ಸಿಂಪಲ್ಲಾಗಿ ಆಗೋಯ್ತು ಜ್ಯೂಸು. ನಾವು ಯಾವುದೇ ಬ್ಲೆಂಡ್ ಮಾಡಲಿಲ್ಲ, ಆದರೂ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಯಿತು ನೋಡಿ. ಇದು ನಿಜವಾಗ್ಲೂ ಭಾಳ ಚೆನ್ನಾಗಿರುತ್ತೆ, ಅಮೃತ ಇದ್ದಂಗೆ ಇರುತ್ತೆ. ನೋಡ್ತಿದ್ರೇ ಗೊತ್ತಾಗ್ತಿದೆ ನಿಮಗೆ, ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ತಕ್ಷಣ ಮಾಡ್ಕೊಳ್ಳಿ. ವಿಶೇಷವಾದಂಥ ಹಣ್ಣುಗಳನ್ನ ಸೀಸನಲಲ್ಲಿ ತಿಂದು ನಮ್ಮ ಆರೋಗ್ಯ ಕೂಡ ಚೆನ್ನಾಗಿಟ್ಕೋಬೇಕು. ಹಾಗಾಗಿ ಇಂಥ ಜ್ಯೂಸ್ಗಳನ್ನ ಕುಡಿದು ಮೈಂಡ್ ಕೂಡ ರಿಫ್ರೆಶ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ಪೆಷಲ್ಲಾಗಿ ಒಂದು ರೆಸಿಪಿ ಕಲ್ತಂಗೂ ಆಗುತ್ತೆ. ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನ ಹೀಗೆ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.